ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರಾ, ಗೊತ್ತಾಗಿರುತ್ತೆ. ಸೊ 1 ಗಂಟೆ ಒಳಗಡೆ 1000 ಸಬ್ಸ್ಕ್ರೈಬರ್ನ ಹೇಗೆ ನಾವು ಪಡ್ಕೊಳ್ಳೋದು ಅಂತ. ಮೀನ್ಸ್ ಈಗ ನಾವು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ, ಚಾನಲ್ ರನ್ ಆಗ್ತಾ ಇಲ್ಲ. ತುಂಬ ಜನಕ್ಕಿರೋ ಟೆನ್ಷನ್ ಏನಂದರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲ್ಲ ಅಥವಾ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಲ್ಲ. ಫಸ್ಟ್ ಇದು ಕಂಪ್ಲೀಟ್ ಆಗಿಬಿಟ್ರೆ ಆಮೇಲೆ ನಾವು ನಮ್ಮ ಚಾನಲ್ ವಿಡಿಯೋ ಹೇಗಾದರೂ ಮಾಡಿ ಓಡಿಸ್ತೀವಿ. ಬಟ್ ಸ್ಟಾರ್ಟಿಂಗ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಆಗಿರೋದ್ರಿಂದ ಎಲ್ಲರಿಗೂ ಭಯ ಇರುತ್ತೆ, ಎಲ್ಲರಿಗೂ ಟೆನ್ಷನ್ ಇರುತ್ತೆ. ಸೊ ಇದೊಂದು ಆಗಿಬಿಟ್ರೆ ಆಮೇಲೆ ನಾವು ಹೇಗಾದರೂ ಮಾಡ್ಬೋದು. ಫಸ್ಟ್ ಮಾನಿಟೈಸ್ ಆಗಲಿ ಚಾನಲ್ ಅನ್ನೋದು ಎಲ್ಲರ ಒಂದು ಇಂಟೆನ್ಷನ್. ಯಾರೇ ಆದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಒಂದು ಅರ್ನಿಂಗ್ಗೋಸ್ಕರ. ಸೊ ಅರ್ನಿಂಗ್ ಪರ್ಪಸ್ ಇಂದ ಸ್ಟಾರ್ಟ್ ಮಾಡಿದಾಗ ಯಾರಿಗೆ ಆಗಲಿ ಮಾನಿಟೈಸೇಷನ್ ಆಗಿ ಬೇಕಾಗಿರುವಂಥ ಪಾಲಿಸಿ ಫಸ್ಟ್ ಕ್ಲಿಯರ್ ಆಗಬೇಕು ಅನ್ನೋದು ಎಲ್ಲರ ಮೈಂಡ್ ಸೆಟ್ ಆಗಿರುತ್ತೆ. ಸೊ ಇವತ್ತು ನಾನು ಕೊಡುವಂಥ ಕೆಲವೊಂದು ಟಿಪ್ಸ್ಗಳು ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. 1 ಗಂಟೆ ವಿತಿನ್ ನಿಮ್ಮ 1 ಗಂಟೆನೂ ಅವಶ್ಯಕತೆ ಇರಲ್ಲ, ಇನ್ನೂ ಅದಕ್ಕಿಂತ ಮುಂಚೆನೂ ಕೂಡ ಆಗಬಹುದು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ, ಮಿಸ್ ಮಾಡದೆ, ನೀಟಾಗಿ ಕ್ಲಿಯರಾಗಿ ನೋಡಿ, ಕೇಳಿ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಆಮೇಲೆ ಒಂದು ಸ್ಟೆಪ್ ಕೂಡ ನೀವು ಮಿಸ್ ಮಾಡಿಕೊಂಡು ನಿಮಗೇನೆ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮಗೆ ಏನೇ ಡೌಟ್ ಇರ್ಬೋದು, ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು, ನೀವು ಚಾನಲ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆ ನಿಮಗೆ ವಿಷಯ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ, ಸೊ ನನಗೆ ಕಮೆಂಟ್ ಮಾಡಿ. ಸೊ ನಿಮ್ಮ ಒಂದು ಕ್ವೆಶನ್ಗೆ ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಕಮೆಂಟಲ್ಲಿ ಹೇಳೋಕ್ಕಾಗದೇ ಇರೋವಂಥದ್ದನ್ನು ಡೈರೆಕ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ನಾನು ಅದನ್ನು ಹೇಳ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಸೊ ನಾನು ಯಾವಾಗಲೇ ಹೇಳಿದಾಗೆ ಎಲ್ಲರಿಗೂ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಇರೋ ಒಂದು ಮೇನ್ ಒಂದು ಗೋಲ್ ಏನಂತಂದರೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ವಾಚ್ ಅವರ್ಸ್ ಆಗಬೇಕು. ಬಿಕಾಸ್ ಚಾನಲ್ ಮಾನಿಟೈಸ್ ಆಗೋಕ್ಕೆ ಮೀನ್ಸ್ ನಮಗೆ ಯೂಟ್ಯೂಬ್ ಚಾನಲ್ ನಾವು ಮಾಡ್ತಿದ್ದೀವಿ, ಅರ್ನಿಂಗ್ ಆಗಬೇಕಂದ್ರೆ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಲೇಬೇಕು. ಸೊ 1000 ಸಬ್ಸ್ಕ್ರೈಬರ್ಸ್ ಆಗೋದು ತುಂಬ ದೊಡ್ಡ ಟಾಸ್ಕ್ ಅನಿಸುತ್ತೆ. ಜೊತೆಲಿ 4000 ವಾಚ್ ಅವರ್ಸ್ ಅದಕ್ಕಿಂತ ದೊಡ್ಡ ಟಾಸ್ಕ್ ಅನಿಸುತ್ತೆ. ಸೊ 4000 ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋದು ನಾನು ಆಲ್ರೆಡಿ ತುಂಬ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಸೊ ಇವತ್ತು ಕೂಡ ಫಸ್ಟ್ 4000 ವಾಚ್ ಅವರ್ಸ್ ಬಗ್ಗೆ ಹೇಳ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕನ್ಸಿಸ್ಟೆಂಟ್ ಆಗಿರಿ ಅಂತ. ಮೀನ್ಸ್ ಕನ್ಸಿಸ್ಟೆಂಟ್ ಮೀನ್ಸ್ ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕ್ತಾ ಇರಬೇಕು. ಸೊ ಇವಾಗ ನಾನೊಂದು ವಿಡಿಯೋ ಮಾಡಿದ್ದೀನಿ, ನನ್ನ ವಿಡಿಯೋ ತುಂಬ ಚೆನ್ನಾಗಿ ವೈರಲ್ ಆಗ್ತಿದೆ ಅನ್ನೋ ಟೈಮಲ್ಲಿ ನಾನು ಇನ್ನೊಂದಿಷ್ಟು ವಿಡಿಯೋನ ನಾನು ಹಾಕ್ತಾ ಹೋದರೆ ಒಂದು ದಿವಸ ಆಲ್ರೆಡಿ ನನ್ನ ಚಾನಲ್ ಒಬ್ಬರು ವಾಚ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ವಿಡಿಯೋಗಾಗಲೇ ಯೂಟ್ಯೂಬ್ಗೆ ಸಜೆಸ್ಟ್ ಮಾಡುತ್ತೆ ನನ್ನ ಒಂದು ವಿಡಿಯೋನ ಅವರಿಗೆ. ಬಿಕಾಸ್ ಹೊಸ ವಿಡಿಯೋ ಹಾಕಿದ್ದಾರೆ, ಇವ್ರು ನೋಡ್ತಾರೆ, ಒಂದ್ಸರಿ ನೋಡಿದ್ದಾರೆ ಅನ್ನೋಕ್ಕೋಸ್ಕರ ಅವ್ರಿಗೆ ಮತ್ತೆ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಸ್ವಲ್ಪ ದಿವಸ ನೀವು ರೆಗ್ಯುಲರ್ ಆಗಿ ಇದ್ಬಿಟ್ರೆ ಅಂದರೆ ನಿಮ್ಮ ಚಾನಲ್ಗೆ ಅವ್ರು ಅಡಿಕ್ಟ್ ಆದರು, ಮೀನ್ಸ್ ನಿಮ್ಮ ಚಾನಲ್ ಅವ್ರು ಇಷ್ಟಪಟ್ಟು ನೋಡೋಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಆಟೋಮೆಟಿಕ್ ಆಗಿ ಅವರು ನಿಮಗೆ ಫಾಲೋವರ್ಸ್ ಆಗಿರ್ತಾರೆ, ನಿಮ್ಮ ಚಾನಲ್ನ ಅವರು ನೋಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಹಾಗಿದ್ದಾಗ ನೀವು ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳೋಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಇನ್ನೊಂದು ಇರೋದಿಲ್ಲ. ಸೊ ನೋಡಿ, ನಿಮ್ಮ ಚಾನಲಲ್ಲಿ ವ್ಯೂಸ್ ಹೇಗೆ ಬರ್ತಾ ಇರುತ್ತೆ ಸ್ವಲ್ಪ ಅಬ್ಸರ್ವ್ ಮಾಡಿ. ಯಾವ ಚಾನಲ್ಗೆ ಯಾವ ಥರ ವೀಡಿಯೋಸ್ಗೆ ನಿಮಗೆ ವ್ಯೂಸ್ ಚೆನ್ನಾಗಿ ಬರ್ತಾ ಇರುತ್ತೆ, ಸೊ ಅದನ್ನು ನೀವು ಸ್ವಲ್ಪ ರಿಪೀಟೆಡಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಅದ್ರ ರಿಲೇಟೆಡೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ವ್ಯೂಸ್ ಬಂದ್ರೂ ನೀವು ಅದನ್ನು ಪಾಸಿಟಿವ್ ತಗೊಳ್ಳಿ. ಮಾಡಿದ್ರೆ ಆಯ್ತು ಬಿಡು, ಇವತ್ತು 100 ಬಂದಿದೆ, ನಾಳೆ ಬರ್ತಿದ್ದೆ. ನನ್ನ ಚಾನಲಲ್ಲಿ ಸ್ಟಾರ್ಟಿಂಗಲ್ಲಿ ನಾನು 1, 2, 3, 20 ವ್ಯೂಸ್ ಬರ್ತಿದ್ದು, ಇವಾಗ 1K, ಕೆಲವೊಂದಕ್ಕೆಲ್ಲ 1K, 2K, 3K ಹೀಗೆ ದಿನಕ್ಕೆ ಒಂದು ಅಷ್ಟು ಬರುತ್ತೆ. ಸೊ ಆ ಟೈಮ್ನಲ್ಲಿ ನಾವು ಏನು ಮಾಡಬೇಕಂದ್ರೆ ಅದ್ರ ರಿಲೇಟೆಡೇ ನಾವು ವೀಡಿಯೋಸ್ನ ಮಾಡ್ತಾ ಹೋದರೆ ತಕ್ಷಣ ನಮಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಮೀನ್ಸ್ ವಾಚ್ ಮಾಡೋರು ಜಾಸ್ತಿ ಆಗ್ತಾರೆ. ಇದರಿಂದ ವಾಚ್ ಅವರ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಾನು ನಿಮಗೆ ನನ್ನ ವ್ಲಾಗ್ ಚಾನಲ್ದು ಕೂಡ ಒಂದು ವಿಡಿಯೋ ನಾನು ಆದಷ್ಟು ಬೇಗ ಒಂದು ಮಾಡಿ ತೋರಿಸ್ತೀನಿ. ಅದರಲ್ಲಿ ಹೇಗೆ ನನ್ನ ವಾಚ್ ಅವರ್ಸ್ ಇನ್ಕ್ರೀಸ್ ಆಯಿತು, ಹೇಗೆ ಪ್ರತಿಯೊಂದು ಕೂಡ ಅದರಲ್ಲಿ ನಾನು ಅದರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ಅದು 5K ಹತ್ತತ್ರ ಇದೆ, 5K ಸಬ್ಸ್ಕ್ರೈಬರ್ಸ್ ಹತ್ತತ್ರ ಇದೆ ನನ್ನ ಚಾನಲ್. ಸೊ ಆ ಚಾನಲಲ್ಲಿ 5K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ನನ್ನ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಏನಿದೆ ಆ ಚಾನಲ್ದು ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಡ್ತೀನಿ. ಬಂದುಬಿಟ್ಟು 1000 ಸಬ್ಸ್ಕ್ರೈಬರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋದು. ಸೊ ನಾನು ಒಂದು ಚಾನಲ್ನ ಸ್ಕ್ರೀನ್ ರೆಕಾರ್ಡಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಲಾಸ್ಟ್ ಟೈಮ್ ಯಾರೋ ಕೇಳ್ತಾ ಇದ್ರು, ಲೈವ್ ಬರ್ಬೋದಾ, ಲೈವ್ ಬಂದರೆ ನಮಗೆ ಸಬ್ಸ್ಕ್ರೈಬರ್ಸ್ ಡೌನ್ ಆಗ್ತಾರಾ ಅಥವಾ ವ್ಯೂಸ್ ಕಡಿಮೆ ಆಗುತ್ತಾ ಅಂತ ಹೇಳಿ. ನಿಜವಾಗ್ಲೂ ಇಲ್ಲ, ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ, ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ನೀವು ಲೈವ್ ಬರೋದ್ರಿಂದ. ನನ್ನ ಚಾನಲ್ನ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಒಬ್ಬರು ಮೇಡಮ್ ಇದ್ರು, ನನಗೆ ಸಾರಿ ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಅವ್ರ ಚಾನಲಲ್ಲಿ ಅವ್ರು ಬರ್ತಿದ್ದೆ ಲೈವ್. ಇತ್ತೀಚೆಗೆ ವೀಡಿಯೋಸ್ ಮಾಡ್ತಾರೆ, ಬಟ್ ಲೈವ್ ತುಂಬ ಜಾಸ್ತಿ ಅವ್ರು ಬರ್ತಾ ಇದ್ದಿದ್ದು. ಸ್ಟಾರ್ಟಿಂಗ್ ಅವ್ರ ಚಾನಲ್ ಕ್ರಿಯೇಟ್ ಮಾಡಿದಾಗ ಸ್ವಲ್ಪ ದಿವಸ ಅವ್ರಿಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ. ಆವಾಗ ಅವ್ರು ಹೇಳ್ತಾ ಇದ್ರು, ನಾರ್ಮಲ್ ಆಗಿ ಅವ್ರು ಏನು ಬಂದರೆ ಸಂಜೆ ಆದರೆ ಈವ್ನಿಂಗ್ ಎಲ್ಲರೂ ಲೈವ್ ಬರೋರು, ಎಲ್ಲರೂ ಸೇರ್ಕೊಂಡು ಮಾತಾಡೋರು, ಚಾಟ್ ಮಾಡೋರು ಅಷ್ಟೇ. ಸೊ ಲೈವ್ ಬರ್ತಾಯಿದ್ರು. ಅವರ ಕಮೆಂಟ್ ಮಾಡೋರ ಜೊತೆಲಿ ಅವರ ಸಬ್ಸ್ಕ್ರೈಬರ್ಸ್ ಇದ್ದರೆ ಅವ್ರ ಜೊತೆ ಇಂಟ್ರಾಕ್ಷನ್ ನಡೀತಾ ಇತ್ತು. ದಿನ ಅವ್ರು ಅದೇ ಥರ ಮಾಡ್ತಾ ಅವರಿಗೆ ಸಬ್ಸ್ಕ್ರೈಬರ್ಸ್ ಅಷ್ಟೇ ಅಲ್ಲದೆ ವ್ಯೂಸ್ ಕೂಡ ಜಾಸ್ತಿ ಆಯಿತು, ಅವ್ರಿಗೆ ಸಪೋರ್ಟ್ ಮಾಡೋರು ಜಾಸ್ತಿ ಆದರು. ಅವರ ಒಂದು ಇವಾಗ ಅವ್ರದ್ದು ಬೇಸ್ ಪೂರ್ತಿ ಎಷ್ಟೋ ಕೆ ಅವ್ರದ್ದು ನೀವು ನಂಬಲ್ಲ, ಅಷ್ಟೊಂದು ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಗ್ರೋ ಆಗಿದ್ದಾರೆ. ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಬರ್ತಾರೆ, ಅರ್ನಿಂಗ್ಸ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಏನಂತ ಅಂದರೆ ನೀವು ಲೈವ್ ಬರಬೇಕು.
ನಮ್ಮ ಚಾನಲಲ್ಲಿ ಲೈವ್ ಬರೋಂಥದ್ದು ಏನು ವಿಷಯನೇ ಇಲ್ಲ ಅಂತ ಅಂದರೂ ಕೂಡ ಫೇಸ್ ತೋರಿಸ್ತೆ ನೀವು ಲೈವ್ ಬರೋದು ಹೇಗೆ ಅನ್ನೋದು ಕೂಡ ನಾನು ವಿಡಿಯೋ ಮಾಡಿದ್ದೆ. ನಾನು ಲಿಂಕ್ಗಳನ್ನು ಕೊಟ್ಟಿರ್ತೀನಿ ಲೈವ್ದು. ಇನ್ನೂ ಒಂದು ಸರಿ ಇವಾಗ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ನಾನು ಇಲ್ಲಿ ಪಕ್ಕದಲ್ಲೇ ಹಾಕ್ತಾ ಹೋಗ್ತೀನಿ. ಫಸ್ಟು ನೀವು ಏನು ಆ್ಯಡ್ ಸಿಂಬಲ್ ಕೊಡ್ತೀರಾ, ಪ್ಲಸ್ ಸಿಂಬಲ್ನ ನೀವು ಪ್ರೆಸ್ ಮಾಡ್ತಿದ್ದ ಹಾಗೆ ನಿಮಗೇನು ಅಪ್ಲೋಡ್ ಇದು ಆಪ್ಷನ್ ತೋರಿಸುತ್ತೆ. ಅದರಲ್ಲಿ ಲೈವ್ ಆಪ್ಷನಲ್ಲಿ ನೀವು ಲೈವ್ ಆಪ್ಷನ್ಗೆ ಹೋಗಬೇಕು. ಸೊ ಲೈವ್ ಆಪ್ಷನ್ಗೆ ಹೋಗಾದ್ಮೇಲೆ ನೀವು ಫಸ್ಟ್ ಕೊಡಬೇಕಾಗಿರೋಂಥದ್ದು ಟೈಟಲ್ ಹೇಗಿರಬೇಕು ಅಂದರೆ ಯುನಿಕ್ ಆಗಿರಬೇಕು. ಜೊತೆಲಿ ಯಾರಿಗೆ ಆದರೂ ಏನು ಒಂದು ಲೈವ್ ಚಾನಲ್ದೇ ಆದ್ರೂ ಅದನ್ನು ನೋಡೋಕ್ಕೆ, ವಾಚ್ ಮಾಡೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು. ಆ ರೀತಿಯಾಗಿ ಏನಾದರೂ ಒಂದು ಯುನಿಕ್ ಆಗಿರುವಂಥ ಟೈಟಲ್ನ ಕೊಡಿ. ಅದಾದಮೇಲೆ ನಿಮ್ಮ ಒಂದು ಆಡಿಯನ್ಸ್ ಯಾರು, ಕಿಡ್ಸ್ಗೆ ಅದೊಂದು ಕೊಟ್ಕೊಳ್ಳಿ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಕೊಳ್ಳಿ. ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಏನು ಬೇಕೋ ಅದನ್ನು ಫಿಲಪ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಸ್ಕ್ರೀನ್ ಕಾಸ್ಟ್ ಅಂತ ಇದೆಯಲ್ಲ ಅದನ್ನು ನೀವು ಎನೇಬಲ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೇನೆಂದರೆ ಫೇಸ್ ನೀವು ತೋರಿಸ್ತೇನೆ ಲೈವ್ಗೆ ಬರೋವಂಥ ಆಪ್ಷನ್ ಇದೇನೆ, ಸ್ಕ್ರೀನ್ ಕಾಸ್ಟ್ ಅಂತ. ಆದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಏನಿರುತ್ತೆ ಅದನ್ನು ತೋರಿಸ್ತಾ ಇರುತ್ತೆ. ಸೊ ನೀವು ಏನು ಸ್ಕ್ರೀನ್ ಇಟ್ಕೊಳ್ತೀರೋ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಮಾನಿಟೈಸೇಷನ್ ಆನ್ ಆಗಿತ್ತು ಅಂದರೆ ನೀವು ಎನೇಬಲ್ ಕೊಟ್ಕೊಳ್ಳಿ. ಯಾರಿಗೆಲ್ಲ ಆನ್ ಆಗಿಲ್ಲ, ಇವಾಗ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋರು ಅದನ್ನು ಬಿಟ್ಟಾಕ್ಬಿಡಿ, ಆಪ್ಷನ್ ಅವಶ್ಯಕತೆ ಇಲ್ಲ. ಹಾಗೆ ವರ್ಟಿಕಲ್ ಬೇಕಾ, ಹಾರಿಜೆಂಟಲ್ ಬೇಕಾ, ಮೊಬೈಲು ನೀವು ಯಾವ ರೀತಿ ಲೈವಲ್ಲಿ ಇಟ್ಕೊಳ್ತೀರಾ ಅದನ್ನು ತಗೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಶೆಡ್ಯೂಲ್ ಅಂತ. ಸೊ ಇದು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಇದರೊಳಗಡೆ ಏನಂದರೆ ಶೆಡ್ಯೂಲ್ ಮಾಡಿ ಇಟ್ಕೊಳ್ಬೇಕು. ನಾನು 20ನೇ ತಾರೀಕು 21ನೇ ತಾರೀಕು ಯಾವತ್ತು ನೀವು ಲೈವ್ ಬರಬೇಕು ಅಂತ, ಇವಾಗ ನಾನು 20th ತೋರಿಸ್ತೀನಿ, ಇವತ್ತೇ ನಾನು ಲೈವ್ ಬರಬೇಕು ಅಂದರೆ ನಾನು ಇವಾಗ ಒಂದು ಇಷ್ಟು ಗಂಟೆಗೆ ಲೈವ್ ಬರಬೇಕು ಅಂದರೆ ಒಂದು 10 ನಿಮಿಷ ಎಕ್ಸ್ಟ್ರಾ ಇಟ್ಕೊಳ್ಳಿ. ಇವಾಗ ನಾನು 2 ಗಂಟೆ ಲೈವ್ ಬರ್ತೀನಿ ಅಂದರೆ ಒಂದು 10 ನಿಮಿಷ ಎಕ್ಸ್ಟ್ರಾ ಇಟ್ಕೊಳ್ಳೋದು. 1 ಗಂಟೆಗೆ ಲೈವ್ ಬರ್ತೀನಿ ಅಂದರೆ 10 ನಿಮಿಷ, ನೀವು ಇವಾಗ 1 ಗಂಟೆಗೆ ಬರ್ತೀನಿ ಅಂದರೆ 10 ನಿಮಿಷ ಮುಂಚೆ ನೀವು ಬಿಫೋರ್ ನೀವು ಅದನ್ನು ಸೆಟ್ಟಿಂಗ್ಸ್ನ ಆನ್ ಮಾಡಿ ಇಟ್ಕೊಂಡಿರಬೇಕು. 1 ಗಂಟೆಗೆ ಬರೋಕ್ಕೆ 10 ನಿಮಿಷದ ಮುಂಚೆ ಇವೆಲ್ಲ ನೀವು ಪ್ರೊಸೀಜರ್ನ ಮುಗಿಸ್ಬೇಕು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ಥಂಬ್ನೇಲ್ನ ಅಪ್ಲೋಡಿಗೆ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಥಂಬ್ನೇಲ್ ಆಪ್ಷನ್ ಕೇಳುತ್ತೆ. ಸೊ ಥಂಬ್ನೇಲ್ ಅಪ್ಲೋಡಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಥಂಬ್ನೇಲ್ ಸ್ವಲ್ಪ ಅದು ಟೈಮ್ ತೊಗೊಳುತ್ತೆ. ಅಪ್ಲೋಡ್ ಥಂಬ್ನೇಲ್ ಅನ್ನೋದನ್ನು ನೀವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನೇ ಕೊಟ್ಕೊಳ್ಳಿ. ಇಲ್ಲ ನೀವು ನಿಮ್ಮದು ಅದರ ಫೋಟೋಸ್ ಕೂಡ ನೀವು ಹಾಕಿ ಬಿಡ್ಬೋದು. ಯಾವುದಾದ್ರೂ ನೀವು ಇದಕ್ಕೆ ಅಪ್ಲೈ ಮಾಡಿ ಬಿಡ್ಬೋದು. ಸೊ ಇಲ್ಲಿ ಅಪ್ಲೋಡೆ ಥಂಬ್ನೇಲ್ ಅಂತ ಕೊಟ್ಟಾದಮೇಲೆ ಸೊ ಥಂಬ್ನೇಲ್ ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ನೀವು ಇಲ್ಲಿ ಗೋ ಲೈವ್ ಕೊಡಬಾರ್ದು, ಡನ್ ಕೊಟ್ಟರೆ, ನೀವು ಡನ್ ಕೊಟ್ಟು ಸೇವ್ ಮಾಡಿಬಿಟ್ರೆ ಅದು ಸೇವ್ ಆಗಿರುತ್ತೆ. ಅದು ಒಂದು ಕಡೆ ಹೋಗಿ ಸೇವ್ ಆಗಿರುತ್ತೆ. ನಿಮ್ಮ ಒಂದು ವಿಡಿಯೋ ಏನಿರುತ್ತೆ ಲೈವ್ ಬರುವಂಥದ್ದೊಂದು ಆಪ್ಷನ್ ಸೇವ್ ಆಗಿರುತ್ತೆ. ಸೊ ಇವಾಗ ನೀವೇನು ಮಾಡಬೇಕಂದ್ರೆ ನೀವು ಮತ್ತೆ ವಾಪಸ್ ಬರಬೇಕು. ಗೂಗಲ್ ಕ್ರೋಮ್ನಲ್ಲಿ ನಿಮ್ಮ ಒಂದು ಚಾನಲ್ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಅದರಲ್ಲಿ ಸೆಕೆಂಡ್ ಆಪ್ಷನ್ ನಿಮಗೆ ಏನು ವಿಡಿಯೋ ಆಪ್ಷನ್ ಇರುತ್ತೆ, ನಿಮ್ಮ ಚಾನಲಲ್ಲಿ ಇರುವಂಥ ವೀಡಿಯೋಸ್ಗಳದ್ದು ಏನು ಆಪ್ಷನ್ ತೋರಿಸುತ್ತೆ ಅಲ್ಲಿ ಓಪನ್ ಮಾಡ್ಕೊಂಡಾದಮೇಲೆ ನಿಮಗೆ ಒಂದು ಯಾವ ಲೈವ್ ಬರ್ತಿದ್ದೀರಲ್ಲ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಕೆಂಡ್ ಆಪ್ಷನ್ ಇನ್ನೊಂದು ಇರುತ್ತೆ ನಿಮಗೆ. ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಚಾನಲ್ ಯಾರು ಕಮೆಂಟ್ ಮಾಡಬೇಕು ಅಥವಾ ಯಾರು ಲೈವ್ ನೋಡಬೇಕು ಇದೆಲ್ಲ ತೋರಿಸ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಆ ಪೆನ್ಸಿಲ್ ಐಕನ್ ಒಂದು ಇರುತ್ತೆ, ಅದ್ರ ಕೆಳಗಡೆ ಇನ್ನೊಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ಲೈವ್ ಚಾಟ್ ಅಂತ ಇರುತ್ತೆ. ಅದಾದಮೇಲೆ ಪಾರ್ಟಿಸಿಪೆಂಟ್ ಮೋಡ್ಸ್ ಅಂತ ಇರುತ್ತೆ. ಹೂ ಕ್ಯಾನ್ ಸೆಂಡ್ ಮೆಸೇಜ್ ಅಂತ ಇರುತ್ತೆ. ಅದರಲ್ಲಿ ನೀವು ಓನ್ಲಿ ಸಬ್ಸ್ಕ್ರೈಬರ್ಸ್ ಅಂತ ಇರುತ್ತೆ. ಅದನ್ನು ಆಪ್ಷನ್ನ ನೋಡ್ಕೊಳ್ಳಿ, ಇನ್ನೂ ನೀಟಾಗಿ ಕೇಳ್ಕೊಳ್ಳಿ. ಸೊ ಸೆಕೆಂಡ್ ಒನ್ ಪಾರ್ಟಿಸಿಪೆಂಟ್ ಮೋಡ್ ಅಂತ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಹೂ ಕ್ಯಾನ್ ಸೆಂಡ್ ಮೆಸೇಜಸ್ ಅಂತ ಇರುತ್ತೆ. ಅಲ್ಲಿ ನೀವು ಸಬ್ಸ್ಕ್ರೈಬರ್ಸ್ ಅಂತ ಇರುತ್ತೆ. ಸೊ ಇದನ್ನು ನಾನು ಝೂಮ್ ಮಾಡಿ ಇನ್ನೊಂದ್ಸತಿ ತೋರಿಸಿ ನೋಡಿ. ಅದು ಸಬ್ಸ್ಕ್ರೈಬರ್ಸ್, ಓನ್ಲಿ ಸಬ್ಸ್ಕ್ರೈಬರ್ಸ್ ಅಂತ ಇರೋದ್ರ ಮೇಲೆ ಮಾತ್ರ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಆವಾಗ ನಿಮ್ಮ ಸಬ್ಸ್ಕ್ರೈಬರ್ಸ್ ಅಷ್ಟೇ ನಿಮಗೆ ಕಮೆಂಟ್ ಮಾಡೋಕ್ಕಾಗುತ್ತೆ. ಸೊ ಎಷ್ಟೋ ಜನ ಲೈವ್ ಚಾಟ್ ಮಾಡೋಕ್ಕೋಸ್ಕರ ಅಂತಲೇ ಬರ್ತಾರೆ ಕೆಲವರು. ಹಂಗಿದ್ದಾಗ ನಿಮಗೆ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಾದಮೇಲೆ ಚಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಬ್ಸ್ಕ್ರೈಬರ್ಸ್ ಓನ್ಲಿ ಫಾರ್ ಸಬ್ಸ್ಕ್ರೈಬರ್ಸ್ ಅಂತ ಕೊಡಿ. ಅದಾದಮೇಲೆ ಕಮೆಂಟ್ ಮಾತ್ರ ಯಾವಾಗಾದರೂ ಮಾಡೋ ಥರ ಕೊಡಬೇಕು. ಅಲ್ಲಿ 5 ಸೆಕೆಂಡ್ಸ್ 10 ಸೆಕೆಂಡ್ಸ್ ಆದಮೇಲೆ ಅಂತ ಇರುತ್ತೆ. ಸೊ ಅದೇನು ಕೊಡಬೇಡಿ, ಎನಿ ಟೈಮ್ ಅಂತ ಕೊಟ್ಬಿಡಿ. ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಕಮೆಂಟ್ ಮಾಡಬೇಕು ಅನ್ನೋದು ಕೊಟ್ಟಾಗ ಯಾರೇ ಲೈವಲ್ಲಿ ಬಂದು ಕಮೆಂಟ್ ಮಾಡಬೇಕು ಅಂತ ಅಂದರೂ ಅವ್ರು ನಿಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಕಮೆಂಟ್ ಮಾಡ್ತಾರೆ. ಸೊ ಇದೆಂಥ ಒಳ್ಳೆ ಫೀಚರ್ಸ್ ಅಂದರೆ ಎಷ್ಟು ಜನ ನನ್ನ ಲೈವ್ ಚಾನಲ್ ಚೆಕಿಂಗಲ್ಲಿ ನನಗೆ ಹಿಂಗೆ ಸಬ್ಸ್ಕ್ರೈಬರ್ಸ್ ಆವಾಗ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದು ಕೂಡ ನಾನು ಲಾಸ್ಟಿಗೆ ಅಂದರೆ ಆಲ್ರೆಡಿ ಚೆನ್ನಾಗಿ ಗ್ರೋ ಆಗ್ತಾನೆ ಇತ್ತು ನನ್ನ ಚಾನಲ್. ಬಟ್ ಲಾಸ್ಟ್ 1000 ಸಬ್ಸ್ಕ್ರೈಬರ್ಸ್ ಲೈವ್ನಲ್ಲೇ ಮಾಡಿಕೊಂಡು ಹಾಗೆ ಚಾನಲ್ ಚೆಕಿಂಗ್ ಕೂಡ ಮಾಡಿದ್ದೆ. ನಾನು ಬೇರೆಯವ್ರ ಚಾನಲ್ನ ಚೆಕ್ ಮಾಡಿ ಹೇಳೋದು. ಸೊ ಆ ಟೈಮ್ನಲ್ಲಿ ನಾನು 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿದ್ರು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿಮ್ಮ ಚಾನಲ್ ಕೂಡ ಗ್ರೋ ಆಗೋದಕ್ಕೆ ಇದು ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ. ಓನ್ಲಿ ಫಾರ್ ಸಬ್ಸ್ಕ್ರೈಬರ್ಸ್ ಅನ್ನೋ ಒಂದು ಆಪ್ಷನ್ನ ಕೊಡಿ. ಆವಾಗ ನಿಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡ್ತಾರೆ. ಆದಷ್ಟು ಲೈವ್ ಬನ್ನಿ. ಸ್ವಲ್ಪ ದಿವಸ ನೀವು ಏನೇ ಒಂದು ವೀಡಿಯೋ ಅಡುಗೆ ಮಾಡ್ತಿದ್ದೀರಾ ಅಂದ್ರೂ ಆ ಅಡುಗೆದೇನಾದ್ರು ತೋರಿಸೋದಾಗಲಿ, ಅಡುಗೆ ಬಗ್ಗೆ ಹೇಳೋದಾಗಲಿ ಅದ್ರದ್ದು ಬದಲಿಗೆ ಲೈವ್ ಬಂದೂ ಮಾಡ್ಬೋದು. ವ್ಲಾಗ್ ಮಾಡ್ತಿದ್ದೀರಾ ಅಂದರೆ ವ್ಲಾಗಲ್ಲಿ ಕೂಡ ಸುಮ್ಮನೆ ಲೈವಲ್ಲಿ ಕುತ್ಕೊಂಡು ಚಾಟ್ ಮಾಡಿ. ಬೇರೆ ಒಂದು ವಿಷಯ ಹೇಳ್ತಿದ್ದೀರಾ ಲೈವಲ್ಲಿ ಕುತ್ಕೊಂಡು ಮಾಡಿ. ನನ್ನ ಟೆಕ್ ಚಾನಲಲ್ಲಿ ಕೂಡ ನಾನು ಲೈವಲ್ಲಿ ಬಂದು ಚಾನಲ್ ಚೆಕ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಇರುತ್ತೆ ಅದು. ಸೊ ಚಾನಲ್ ಚೆಕಿಂಗ್ ಲೈವ್ ಬಂದಾಗ ನೀವು ಸಬ್ಸ್ಕ್ರೈಬರ್ಸ್ ಮಾತ್ರ ಕಮೆಂಟ್ ಮಾಡಬೇಕು ಅಂದಾಗ ಸಬ್ಸ್ಕ್ರೈಬ್ ಆಗಿ ನಿಮಗೆ ಕಮೆಂಟ್ ಮಾಡ್ತಾರೆ. ಎಷ್ಟೋ ಜನ ಮತ್ತು ಅನ್ಸಬ್ಸ್ಕ್ರೈಬ್ ಆಗೋರು ಇರ್ತಾರೆ. ಬಟ್ ಚಾನಲ್ ಚೆನ್ನಾಗಿ ನಿಜವಾಗ್ಲೂ ಗ್ರೋ ಆಗೇ ಆಗುತ್ತೆ.
ಏನು ಒಂದು ಕಂಟೆಂಟ್ ಏನಿರುತ್ತೆ ಅದು ಯಾವುದ್ರ ಮೇಲೆ ಇರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ವಿಷಯನ ಒಂದ್ಸರಿ ಚೆಕ್ ಮಾಡಿ ನೋಡಿ, ನಿಜವಾಗ್ಲೂ ಫೇಲ್ ಆಗೋದೇ ಇಲ್ಲ. ಅವರೊಬ್ಬರು ಮೇಡಮ್ ಹೇಳಿದ ನಾನು ಅವರು ಮಾಡಿದ್ದಾರೆ, ಅವರು ಈಗಾಗಲೇ ಎಷ್ಟು 2-3 ಚಾನಲ್ನ ಮಾಡ್ಕೊಂಡಿದ್ದಾರೆ, 2-3 ಚಾನಲಲ್ಲಿ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಒಳ್ಳೆ ವ್ಯೂಸ್ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಲೈವ್ ಬರೋದು ನಿಜವಾಗ್ಲೂ ತುಂಬ ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು. ಬೆಸ್ಟ್ ಐಡಿಯಾ ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳಿಕ್ಕೆ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಹೇಗಾಯಿತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಮತ್ತೆ ನನಗೆ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.